ಈಗಿತ್ತ ಸಾವಕಾತಿ ಅಮ್ಮ ಕೊಡ್ತಾಳೋ ಕೊಡೋಕಿಲ್ವ ಸಾಲ್ವ ಹಿಂದಿನ ಸಾಲ್ವೇ ನಾವು ತೀರ್ಸಿಲ್ಲ ಮಾಡಿಲ್ಲ ಈಗ ಸಾಲ ಕೊಡು ಅಂತಂದ್ರೆ ಕೊಟ್ಬಿಡ್ತಾರೆ ನಣ್ಣ ಏಳು ಇದು ಒಳ್ಳೆ ಕತೆ ಆಯಿತು ಈ ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ಈ ತಿಂಗಳಾಗ ಬರಬೇಕು ಅಯ್ಯೋ ಸಾಲ ಕಟ್ಟಕ್ಕೂ ಮಾಡೋಕ್ಕೂ ಈಗ ಕಟ್ಟಕ್ಕಂತೂ ಇಲ್ಲ ಅಣ್ಣ ನನ್ನ ಮಗಳು ಮದುವೆ ನಡೆಯೋಕ್ಕಿಲ್ಲಣ್ಣ ದುಡ್ಡಿಲ್ಲ ಅಂತಂದರೆ ಈ ಸಾವಕ ತಮ್ಮ ಕೊಡಲಿಲ್ಲ ಅಂತಂದರೆ ಆಯ್ತದ ಅಯ್ಯೋ ಕೊಯ್ಯೋ ಕಾಲ ಹಿಡ್ಕೊಂಡನ ಇಸ್ಕೊಂಡು ಹೋಗ್ಬಿಡ್ಬೇಕು ನನಗೆ ಕೂಳ್ಗೂ ಗೊತ್ತಿಲ್ಲ ಕಣಣ್ಣ ಕೂಳ್ಗೂ ಗೊತ್ತಿಲ್ಲ ಸಾವಕ ತಮ್ಮನ ದುಡ್ಗಿನ ಶಾನೆ ಬೊಡ್ಡಿ ನೆನೆಯ ತೀರಿಸ್ಬಿಟ್ಟಿವ್ನಿ ನಾನು ಆದ್ರೂ ಈ ಅಮ್ಮಂಗೆ ಚೂರು ಕನಿಕರ ಇಲ್ಲ ಅದಕ್ಕೆ ಈ ಕಿತ್ತ ಆಗಕ್ಕಿಲ್ಲ ಈ ಕಿತ್ತ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲ ಇಸ್ಕೊಂಡು ಹೋಗ್ಬಿಡ್ಬೇಕು ನಾನು ಅಯ್ಯೋ ನಂದು ಮದುವೆ ಸೆಟ್ ಹೋಗ್ಬಿಟ್ಟೈತೆ ನಮ್ಮ ಅಮ್ಮ ನೋಡ್ರಿ 10 ರೂಪಾಯಿ ಕೊಯ್ಯಾಗಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಕ್ಕನಾಗೆ ನೀ ಬಡ್ಕತೈತೆ ಅದಕ್ಕೆ ನಾನು ಇಸ್ಕೊಂಡು ಹೋಗ್ಬಿಡನಿ ಅಂತ ಬಂದಿದ್ದು ಸಾವಕ ತಮ್ಮವ್ರು ಇನ್ನೂ ಬಂದಿಲ್ವೇ ನೀಚೆ ಕಡಿಕೆ ಇನ್ನ ಎಲ್ಲಿ ಬತ್ತಾಳೆ ಅಮ್ಮ ದಿಮಾಕ್ ರಾಣಿ ಅದು ಯಾಕಾಲೋಗಿ ಬತ್ತಾಳೆ ಏನು ಕತ್ಯೋ ಬಿಡಪ್ಪ ನಮಗೆ ತಾನೇ ಬೇಕಿರೋದು ಕಾಯನ ಯಾರು ನೀವೆಲ್ಲ ಓ ಚಿಕ್ಕದಣಿಗಳು ಅದೇ ಸಾವಕ ತಮ್ಮನ ಅಳಿಯವ್ರು ಇವರು ಹೌದಾ ಅಣ್ಣ ನಮಸ್ಕಾರ ಚಿಕ್ಕದಣಿ ನಮಸ್ಕಾರ ಹಾ ನಮಸ್ಕಾರ ಏನು ಎಲ್ಲಾನು ಹಿಂಗೆ ಬಂದ್ಬಿಟ್ಟಿದ್ದೀರಲ್ಲ ಓ ಅಮ್ಮಕ್ಕಗೆ ಏನಾಗಬೇಕಿತ್ತು ದಣಿ ನಮ್ಮ ಕಷ್ಟವ ಏನು ಅಂತ ಹೇಳಂದಣಿ ಹಿಂದಿನ ಸಲ ಕೊಟ್ಟಿರೋದು ಸಾಲ ಎಲ್ಲನೂ ಇನ್ನು ಹಿಂತಿರುಗಿಸಿಲ್ಲ ಬಡ್ಡಿ ಅಂತೂ ಸಾಲಕ್ಕಿನ ಶಾನೆಯ ಕೊಟ್ಬಿಟ್ಟಿದ್ದೀವಿ ಈಗ ನೋಡಿದ್ರೆ ಮನೆಯಾಗೆ ಗೊತ್ತಿಲ್ಲ ತಿನ್ನಕ್ಕೂ ಹಂಗೇನೆಯ ನಮಗೂ ನನ್ನ ಹೆಂಡ್ತಿಗೂ ಆರೋಗ್ಯ ಕೆಟ್ಬಿಟ್ಟೈತೆ ದುಡ್ಡು ಬೇಕಿತ್ತು ಸ್ವಲ್ಪ ಅದಕ್ಕೆ ನೆನೆಯ ದುಡ್ಡು ಕೇಳೋನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ರೂ ಹಾಂ ಚಿಕ್ಕದಣಿ ದುಡ್ಡು ಕೇಳೋಕ್ಕೆ ಅಂತ ನೆನೆಯ ಬಂದಿದ್ದು ಸಾವಕತ್ತಮ್ಮವ್ರ ಮನೇಲಿಲ್ವಾ ಇಲ್ಲ ಅವ್ರ ಮನೇಲಿಲ್ಲ ಅವರು ಹಂಗೇನೆಯ ನನ್ನ ಹೆಂಡ್ತಿ ಎಲ್ಲನೂ ದೇವಸ್ಥಾನಕ್ಕೆ ಹೋಗೋರೆ ನಾನು ಬಾ ಅಂತ ಕರೆದ್ರು ನಾನು ಬರೋಕ್ಕಿಲ್ಲ ಅಂತ ಹೇಳ್ದೆ ಹೌದದಣಿ ಮತ್ತು ಇನ್ನೂ ಬರೋದು ಲೇಟ್ ಆಯ್ತದೇನೋ ನಮಗೆ ಸ್ವಲ್ಪ ದುಡ್ಡು ಬೇಕಿತ್ತು ಏನು ಮಾಡೋದು ಇನ್ನೇನು ಮಾಡೋಕ್ಕಾಯ್ತದೆ ಸಾವಕತ್ತಮ್ಮ ಬಂದಾಗ ನೀ ಸಂಜೆ ಬರೋಣ ನೋಡಿರಿ ಇವಾಗ ನಿಮಗೆ ದುಡ್ಡು ಭಾಳ ಅರ್ಜೆಂಟಾಗಿ ಬೇಕಾಗಿತ್ತು ಪರವಾಗಿಲ್ಲ ದಣಿ ಏನಿಲ್ಲ ಬಂದ್ಬಿಟ್ಟು ಇಸ್ಕತ್ತೀವಿ ಬಿಡಿ ಸಂಜೆ ನೀನು ಬಂದ್ಬಿಟ್ಟು ಸಾವಕತ್ತಮ್ಮನ ಕೊಯ್ಯೋ ಕಾಲ ಹಿಡ್ದಾನೆ ಇಸ್ಕತ್ತೀವಿ ನಿಮ್ಮ ಅತ್ತೆ ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ ಆದರೆ ಕೊಯ್ಯೋ ಕಾಲ ಹಿಡಿಬೇಕಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಕೊಯ್ಯೋ ಕಾಲ ಹಿಡ್ದಾನ ಪರವಾಗಿಲ್ಲ ಇಸ್ಕೊಂತೀನಿ ಬಿಡಿ ಅಯ್ಯ ದುಡ್ಡು ತಾನೇ ಇರಿ ನಾನು ನಿಮಗೆಲ್ಲ ತಂದು ಕೊಡ್ತೀನಿ ದಣಿ ನೀವು ನಮಗೆ ದುಡ್ಡು ಕೊಡ್ತೀರಾ ಹಾಂ ನೀವೆಲ್ಲ ಈ ಪಾರ್ಟಿ ಕಷ್ಟಾಗಿರ್ಬೇಕಾದ್ರೆ ನಾನು ದುಡ್ಡು ಕೊಡ್ದೆ ಇನ್ನೇನು ಮಾಡಲಿ ನಾನು ದುಡ್ಡು ಕೊಡ್ತೀನಿ ಎಲ್ರೂ ಇಲ್ಲೇ ಇರಿ ನಾನು ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ನಮ್ಮ ಅತ್ತೆ ಬೀರುನಾಗ ಇಕ್ಕಿರ್ತಾಳೆ ಅಂತ ನಂಗೆ ಸಂದ ಗೊತ್ತು ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ ಯಪ್ಪ ಚಿಕ್ಕದಣ್ಣಿರು ಭಾಳ ಒಳ್ಳೆಯವರಲ್ವಾ ಈ ಸಾವಕತ್ತಮ್ಮಂಗೆ ಅಂತ ಒಳ್ಳೆ ಅಂದ್ರು ಸಿಕ್ಬಿಟ್ಟವ್ರೆ ಸದ್ಯ ನಮಗೆಲ್ಲ ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟು ಕೇಳಿ ನಿನಗೆ ಖುಷಿ ಆಯ್ತಾಯ್ತು ನಮ್ಗಂತೂ ಓಕಣಪ್ಪಿ ಹಂಗೆ ಒಳ್ಳೆನ್ ಸಿಕ್ಬಿಟ್ಟವ್ ನೋಡಿಯಾ ಸದ್ಯ ನಮ್ಮ ಕಷ್ಟು ಕಾಯ್ತಾವನಲ್ಲ ಅಷ್ಟೇ ಸಾಕು ನಾನು ಎಂಥ ಜಿಪ್ಪು ನೋಡಿ ಏನು ಅನ್ಕೊಬಿಟ್ಟಿದ್ದೆ ಪರವಾಗಿಲ್ಲ ಸಾವಕತ್ತಮ್ಮಂಗೆ ಒಳ್ಳೆ ಸೊಸೆ ಎಲ್ಲ ಒಳ್ಳೊಳ್ಳೆ ಸಿಕ್ಬಿಟ್ಟವ್ರೆ ಪಾಪ ಕಷ್ಟದಾಗಿರೋರಿಗೆ ದುಡ್ಡು ಕೊಡಬೇಕು ಅಜ್ಜಿ ಯಾವಾಗೂ ಹೇಳ್ತಾ ಇತ್ತು ಕಷ್ಟದಾಗಿರೋರಿಗೆ ಸಹಾಯ ಮಾಡಬೇಕು ಮಗನೇ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಕಷ್ಟ ಅಂತ ಹೇಳ್ಕೊಂಬಿಟ್ಟು ಬಂದವ್ರೆ ನಾನು ಹೊಸಿನೂ ಸಹಾಯ ಮಾಡಲಿಲ್ಲ ಅಂದರೆ ಹೆಂಗೆ ನಮ್ಮ ಅತ್ತೆ ಬೀರುನಾಗೆ ಒಂದೊಂದೇ ನೋಟ್ ತೆಗಿತಾಳೆ ನಾನೊಂಚೂರು ಜಾಸ್ತಿ ನೋಟ್ ತೆಗೆದ್ರೆ ಏನಾಗಕ್ಕಿಲ್ಲ ಬಿಡು ಇಲ್ಲೇ ಐತೆ ಬೀಗದ್ಕಿ ಎಲ್ಲನೂ ಸಾಕು ಜಾಸ್ತಿ ತಗೊಳ್ಳೋದು ಬೇಡ ಇಲ್ಲಿ ಸಾಕು ಇಷ್ಟು ದುಡ್ಡು ತಗೊಂಡೋಗ್ಬಿಟ್ಟು ಕೊಟ್ಬಿಟ್ರೆ ಸಾಕು ಪಾಪ ಅವರು ಖುಷಿ ಆಯ್ತಾರೆ ನಮ್ಮ ಅತ್ತೆ ಮನೆಯಾಗ ಇಷ್ಟೊಂದು ದುಡ್ಡು ಮಾಡಿಕೊಬಿಟ್ಟು ಏನು ಮಾಡ್ತಾಳೆ ನಮ್ಮ ಅತ್ತೆ ಪಾಪ ಕಷ್ಟ ಅಂದ್ರೆ 1 ರೂಪಾಯಿನ ಕೊಡ್ಬೇಕಲ್ವಾ ಪಾಪ ಅವರೆಲ್ಲ ನೋಡಿದ್ರು ಅಯ್ಯೋ ಅನ್ನಿಸ್ತದೆ ನಮ್ಮತ್ತೆ ಬೀರು ತುಂಬ ಮಡಿಕೊಂಡವಳೆ ಇದ್ರಾಗೊಂದು ಎರಡೇ ಎತ್ಕೊಂಡು ಹೋಗಿ ಕೊಟ್ರೆ ಏನಾಯ್ತದ ಬಿಡು ನೋಡಿ ಪಾಪ ನೀವು ಭಾಳ ಕಷ್ಟದಾಗಿದ್ದೀರಾ ಅಂತ ಅನ್ನಿಸ್ತದೆ ನೋಡಿದ್ರೆ ನೀವೇ ಗೊತ್ತಾಯ್ತದೆ ತಗೊಳ್ಳಿ ಎಲ್ರಿಗೂ ಎಷ್ಟು ಬೇಕೋ ಅಷ್ಟು ತಂದಿದ್ದೀನಿ ಇಷ್ಟ್ರಾಗೆ 3 ಜನ ಹಂಚ್ಕೊಂಡ್ಬಿಟ್ಟು ಆರಾಮ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ದಣಿ ಏನ ಸಾವಕತ್ತಮ್ಮರು ಬಂದ್ಬಿಟ್ಟು ಕೇಳಿದ್ರೆ ಏನು ಹೇಳೋದು ಅವ್ರು ಏನು ಕೇಳ್ತಾರೆ ಅವರು ಅಲ್ಲ ಬಂದ್ಬಿಟ್ಟು ಏನಾರ ಕೇಳಿದ್ರೆ ದುಡ್ಡು ಯಾಕೆ ಕೊಟ್ರಿ ಮಾಡಿದ್ರಿ ಅಂತ ದಣಿ ಇದೆಲ್ಲೋ ನಿಮ್ಮ ದುಡ್ಡೆ ಅಂತ ಅನ್ನಿಸ್ತದೆ ದಣಿ ನೀವು 100 ಕಾಲ ಸುಖವಾಗಿರ್ರಿ ನೀವು ಖುಷಿಯಾಗಿರ್ರಿ 100 ಕಾಲ ಇನ್ನೇನು ನಮಗೆ ಬೇಡ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸುಖ ಸಂಪತ್ತು ಎಲ್ಲ ನೆಮ್ಮದಿ ಕೊಟ್ಬಿಡ್ಲಿ ನಿಮ್ಮಂತರೂ ಇರೋದ್ರಿಂದನೇ ಮಳೆ ಬೆಳೆ ಎಲ್ಲರೂ ಆಯ್ತಿರೋದು ತುಂಬ ನಮ್ಗೆ ಒಳ್ಳೇದಾಯ್ತು ನಿಮ್ಮಿಂದ ಸರಿ ನಾವಿನ್ ಬರ್ತೀವಿ ಸರಿ ಒಳ್ಳೇದಾಗ್ಲಿ ನೀವೆಲ್ರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡ್ತಾನೆ ಹೋಗ್ಬಿಟ್ಟು ಬನ್ನಿ ಅಣ್ಣ ನೋಡಿರಿ ಇದ್ರಾಗ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಬಿಡೋಣ ಬೇಕಾರೆ ಏನಿದಾನೋ ತೀರ್ಸ್ಕೊಂಡ್ರಾಯ್ತು ನೋಡಿರಿ ಒಳ್ಡನ ಹೆಂಗೋ ದೇವರೇ ಬಂದ್ಬಿಟ್ಟು ನಮಗೆ ದುಡ್ಡು ಸಹಾಯ ಮಾಡ್ತು ಅಂತ ಅನ್ನಿಸ್ತಾಯ್ತು ನನಗಂತೂ ಅಪ್ಪ ದೇವ್ರೆ ಕೊನೆಗೂ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟು ಇವ್ರ ರೂಪದಾಗ ಬಂದ್ಬಿಟ್ಟು ನಮ್ಮ ಕಷ್ಟಕ್ಕೆ ಸಹಾಯ ಮಾಡ್ಬಿಟ್ಟಲ್ಲ ಅಷ್ಟೇ ಸಾಕಪ್ಪ ದೇವ್ರೆ ಅಣ್ಣ ನೋಡಿರಿ ಹೋಗೋಣ ಸಾಕತ್ತಮ್ಮ ಇದ್ದಿದ್ರೆ ಕೊಡ್ತಾ ಇದ್ಲೋ ಕೊಡ್ತಿರ್ಲಿಲ್ವೋ ಗೊತ್ತಿಲ್ಲ ಆದರೆ ಇವಾಗ ನಮಗೆ ದುಡ್ಡು ಸಿಕ್ತಲ್ಲ ಸಾಕು ಇವ್ರು ಸಂದಕ್ಕಿಲ್ಲ ನೋಡಿರಿ ಅಮ್ಮ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಂಡೋಗ್ಲಿಲ್ಲ ಹೋಗ್ಲಿ ದೇವ್ರ ಉಂಡಿಗೆ 100 ರೂಪಾಯಿ ಹಾಕಂಬಂದ್ರೆ ಅದನ್ನು ಬೇಡ ಅಂತ ಕರ್ಕೊಂಬಿಟ್ಟು ಬಂದ್ಬಿಟ್ಟೆ ಸುಮ್ಕೋಗ ಮಾತ್ಲಾಗೆ ಇನ್ನೇನು ಪೂಜೆ ಮಾಡಿಸ್ದಂಗೆ ಇನ್ನೆಲ್ಲ ಆಯ್ತದೆ
ಏ ಸಾವ್ಕತಮ್ಮ ಬಂದ್ಲು, ಬರ್ರಿ ಬರ್ರಿ ಹೋಗೋಣ. ಏ ಸುಮ್ಕಿರಮ್ಮಿ. ಓಹೋ, ಈಗ ಮನೆಯಾಗೆ ಊದ್ಗಡ್ಡಿ ಹಚ್ಚಕ್ಕಿಲ್ವಾ? ಎರಡು ವಾರಕ್ಕೊಂದು ಕಿತ್ತು ಹಚ್ಚಕ್ಕಿಲ್ವಾ? ಅದು ಬಿಟ್ಬಿಟ್ರೆ ದೇವಸ್ಥಾನಕ್ಕೆ ಬೇರೆ ತಗೊಂಡೋಯ್ತೀಯ ನೀನು. ದೇವಸ್ಥಾನಕ್ಕೆ ಬೇರೆ ತಗೊಂಡೋಗ್ಬಿಟ್ರೆ ಪೂಜಾರಪ್ಪರು ಎಲ್ಲನೂ ಮಾಡಿಕತ್ತಾರೆ ಅಷ್ಟೇ. ನೀನು ಉಂಡಿಗೆ ಹಾಕು ದುಡ್ಡು, ಉಂಡಿಗೆ ಹಾಕು ಅಂತ ಹೇಳ್ತೀಯ. ಉಂಡಿಗೆ ಹಾಕ್ಬಿಟ್ರೆ ನಿಮ್ಮ ಅಜ್ಜಿ ತಲೆ ಏನು ಏನಾಯ್ತದೆ ಹೇಳಿ, ದುಡ್ಡು ಎಲ್ಲನೂ ಪೂಜಾರಪ್ಪರು ನುಂಗಾಕ್ತಾರೆ. ಏನು ಮಾಡ್ತಾರೆ? ನಿಂಗೆ ಯಾಕೆ ಬೇಕು ಸುಮ್ಕಿರು. ಬಂದ್ಬಿಟ್ಲು ಇವಳು ದೊಡ್ಡದಾಗಿ ಹೇಳೋಕ್ಕೆ. ಈಗ ದೇವರು ಹೆಂಗಿದ್ರು ಮೆಚ್ತಾನೆ ನಮ್ಮನ್ನ. ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಏನು ಊದ್ಗಡ್ಡಿ ನಿನಯ ಬೆಳಗ್ಗೆ ತೆಂಗಿನಕಾಯಿ ಹೊಡಿಬೇಕು ಅಂತ ಏನಿಲ್ಲ. ಸುಮ್ಕಿರು. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ದಣಿ. ಅಮ್ಮ, ಈ ನಿಮ್ಮ ಒಳಿಯ ಏನೋ ಕುಂತ್ರಿ ಕೆಲಸ ಮಾಡೋನಿ ಅಂತ ಅನ್ನಿಸ್ತದೆ. ಏ ಸುಮ್ಕಿರೆ. ಅತ್ತೆ ಅತ್ತೆ. ಅವಳಿ ಅಂದ್ರೆ ಏನಿದು? ಅವ್ರ ತಾಗ ನಿಂತ್ಕೊಂಡು ಏನು ಮಾತಾಡ್ತಿದ್ರಿ? ಏನಕ್ಕೆ ಬಂದಿದ್ರು? ಅಲ್ಲ, ನನ್ನೇ ನೋಡ್ಬೇಕು ಅಂತ ಬಂದಿರ್ತಾರೆ. ನನ್ನೇ ನೋಡ್ದಿದ್ದಂಗೆ ಹೊಂಟ್ಬಿಟ್ರಲ್ಲ, ಏನು ಸಮಾಚಾರ ಅಂತೀನಿ. ಏನಕ್ಕೆ ಬಂದಿದ್ರು? ಅದೇ ಪಾಪ ಅವರು ಭಾಳ ಕಷ್ಟದವರಂತೆ. ಅವ್ರ ಹತ್ರ ಕಾಸು 10 ರೂಪಾಯಿನೂ ಇಲ್ವಂತೆ. ಪಾಪ ಒಬ್ಬೊಬ್ರಿಗೂ ಒಂದು ದೊಡ್ಡ ಸಮಸ್ಯೆ ಕಾಣುತ್ತೆ. ಅದಕ್ಕೆ ನೆನೆಯ ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮ ಅತ್ತೆ ಇಲ್ವಾ ಅಂತ ಹೇಳಿದ್ರು. ನಾನಿಲ್ಲ ಅಂತ ಹೇಳ್ದೆ. ಆಮೇಲೆ ಅಯ್ಯೋ ಭಾಳ ಕಷ್ಟ ಐತಿ, ಇವಾಗ ಏನು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ರು ಕಣತ್ತೆ. ಅದಕ್ಕೆ ಏನು ದುಡ್ಡು ಬೇಕಿತ್ತಾ ಅಂತ ಕೇಳಿದ್ದು. ಹ್ಞೂ ಅಂತ ಹೇಳಿದ್ರು ಕಣತ್ತೆ. ನಮ್ಮ ಮನೆಯಾಗ ಶಾನೆ ದುಡ್ಡು ಐತಲ್ಲತ್ತೆ, ನೀವು ಬೀರುನಾಗ ಮಡಗಿದ್ದೀರಲ್ಲ, ಅದಕ್ಕೆ ನನಗೆ ನಾನು ನಮ್ಮ ಮನೆಯಾಗ ಶಾನೆ ದುಡ್ಡು ಐತೆ, ನಿಮಗೂ ಒಂದು 2 ನೋಟ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆಗೆ ಹೋಗಿ 2 ನೋಟ್, 2 ಅಲ್ಲ ಕಣತ್ತೆ, ಅದು ಎಷ್ಟೋ ಇದ್ವು ನೋಟು ತಂದ್ಬಿಟ್ಟು ಇವ್ರಿಗೆ ಕೊಟ್ಟೆ. ಅದಕ್ಕೆ ಅವ್ರು ನನಗೆ ಹೊಟ್ಟೆ ತಣ್ಣಗಿರ್ಲಿ, ಒಳ್ಳೇದಾಗ್ಲಿ, ನೀವು ಖುಷಿ ಆಗಿರ್ರಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಒಯ್ತಾ ಅವ್ರು ಕಣತ್ತೆ. ಅಯ್ಯೋ 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 ಅಳಿಯದ್ರೆ ಇದೇನ್ ಮಾಡಿದ್ರಿ ನೀವು? ಅತ್ತೆ ಯಾಕತ್ತೆ ಅವ 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 ಅಂತಿದ್ದೀರಾ? ಓ ಅತ್ತೆ, ನಿಮ್ಗೂ ಹೊಟ್ಟೆ ತಣ್ಣಗಿರ್ಲಿ ಅಂತ ನಿನಗೆ ಹೇಳಿದ್ರು. ಯಾಕೆ ನಿಮ್ಗೆ ಹೊಟ್ಟೆ ತಣ್ಣಗಿಲ್ವಾ? ಅಯ್ಯೋ 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 ಅಯ್ಯೋ, ಕಷ್ಟಪಟ್ಬಿಟ್ಟು ನಾನು ಸಂಪಾದನೆ ಮಾಡಿ ಮಡಗಿರೋ ದುಡ್ಡನ್ನೆಲ್ಲನೂ ಬೀದಿಗೆ ಹೋಗೋ ದಾಸೈಗಳಿಗೆಲ್ಲ ಹಂಚ್ತಿದ್ದೀರಲ್ಲ. ನಿಮ್ಗೇನ ಮಾನ ಮರ್ಯಾದೆ ಅನ್ನೋದು ಏನೋ ಒಲ್ಸಿನ ಆಯ್ತಾ? ಅಯ್ಯೋ ನಿಮ್ಮ ಮಕ ಮುಚ್ಚ. ಅಯ್ಯೋ ಅಲ್ಲೋಪ, ನನ್ನ ಮಕ್ಕಳು ಮೊದಲು ಬಿಡೋಕ್ಕಿಲ್ಲ. ನಾನು ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಬಿಟ್ರೆ ನೀವು ಅಂತಾಗ ಬಂದ್ಬಿಟ್ಟು ಇವ್ನು ತಲೆ ಕೆಡಿಸ್ಬಿಟ್ಟು ದುಡ್ಡು ಇಸ್ಕೊಂಡೋಗ್ಬಿಟ್ಟವ್ರು ಎನಿಸ್ತದೆ. ಒಬ್ಬೊಬ್ರಿಗೂ ಗ್ರಾಚಾರ ಕೆಟ್ಟೈತಿ ಅಂತ ಅನ್ಕೋತೀನಿ. ಜಾಡ್ಸೋದು ನಾನು ದುಡ್ಡು ವಸೂಲಿ ಮಾಡ್ಕೊಂಬರಲಿಲ್ಲ ಅಂತ ಕೇಳಿದ್ರು. ಲೋಪರ್ ನನ್ನ ಮಕ್ಕಳು ಬೆಂಕಿ ಹಾಕ ಮೆಟ್ನಾಗ ಹಾಕ. ಓಕೆ, ಅಯ್ಯೋ ನನ್ನ ದುಡ್ಡೆಲ್ಲ ಹೋಯ್ತಲ್ಲ ಮಗಳೇ. ಅಯ್ಯೋ ಎಷ್ಟೋಯ್ತೋ ಏನೋ. ಓಡೆ ಒಳಗಡೆ ನೋಡ್ಕೊಬಿಟ್ಟು ಬಾ ಹೋಗೆ. ಐ ಅತ್ತೆ ಎಷ್ಟು ಚೆನ್ನಾಗಿ ಐ ಅಂತ ಬೈಕಂತಾರೆ. ಹಳಿ ಅಂದ್ರೆ ನಿಮ್ಗೆ ಏನು ಹಳಿ ಅಂದ್ರೆ ಬಂದಿರೋ ದೊಡ್ಡ ರೋಗ. ಯಾಕೆ ಹಳಿ ಅಂದ್ರೆ ಕೊಟ್ರಿ ನೀವು? ಅವ್ರ ಹತ್ರ ಇರಲಿಲ್ಲ, ನಮ್ಮ ಹತ್ರ ಇತ್ತು ಕಣತ್ತೆ, ಅದಕ್ಕೆ ನೀಯೇ ಕೊಟ್ಟಿದ್ದು. ಬಿರುಣ ಜಾಸ್ತಿ ಐತಲ್ಲ ಬಿಡತ್ತೆ, ಏನು ಕಮ್ಮಿ ಆಗಕ್ಕಿಲ್ಲ. ಅಮ್ಮ ಜಾಸ್ತಿ ಏನು ಕೊಟ್ಟಿಲ್ಲ, ಎಲ್ಲೋ ಒಂದು ಸ್ವಲ್ಪ ಎತ್ಕೊಂಡೋಗಿ ಕೊಟ್ಟವನೇ ಅನ್ನಿಸ್ತದೆ. ಏಯ್ ನಿನ್ ತಲೆನಾಗೇನು ಲದ್ದಿ ತುಂಬ್ಕೊಂಡೈತಾ? ಈಗ ನಮ್ಮ ದುಡ್ಡನ್ನ ನೀನು ಹೆಂಗೆ ದಾನ ಮಾಡ್ತೀಯಾ? ಕಷ್ಟಪಟ್ಬಿಟ್ಟು ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡಿ ಆಮೇಕಿಂದ ಬೇಕಾದ್ರೆ ನೀನು ದಾನ ಮಾಡು. ನಿನ್ ದಾನಕ್ಕೆ ಇಷ್ಟು ಬೆಂಕಿ ಹಾಕ. ನಮ್ಮ ಹತ್ರ ಕಿತ್ಕೊಂಡೋಗ್ಬಿಟ್ಟಲ್ಲ ದಾನ ಮಾಡೋದು. ನಿನ್ನ ಯೋಗ್ಯತೆ 10 ರೂಪಾಯಿ ದುಡಿಯೋಕೆ ಯೋಗ್ಯತೆ ಇಲ್ಲ. ಆಗಲೇ ನೀನೇ ಬಂದ್ಬಿಟ್ಟು ಸಿಕ್ದವ್ರಿಗೆಲ್ಲ ಕಂಡೋರ್ಗೆಲ್ಲ ದಾನ ಮಾಡ್ತೀಯಾ? ನಿನ್ನ ಯೋಗ್ಯತೆ ನೀನು ದುಡಿಲ್ಲ. ನೀನು ದುಡ್ದುಬಿಟ್ಟು ನೀನು ಸಂಪಾದನೆ ಮಾಡಿ ನೀನು ದಾನ ಮಾಡಬೇಕು. ಅವಾಗ ನಾನು ಮೆಚ್ಕೊಂತೀನಿ. ಅದು ಬಿಟ್ಬಿಟ್ಟು ಕಂಡೋರ್ ದುಡ್ಡು ಎತ್ಕೊಂಡೋಗ್ಬಿಟ್ಟು ನಮ್ಮಮ್ಮ ಕಷ್ಟಪಟ್ಬಿಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡೈತೆ. ಆ ದುಡ್ಡು ನೀನು ಎತ್ಕೊಂಡೋಗ್ಬಿಟ್ಟು ಕೊಡಕ್ಕೆ ನಿನಗೆ ಮಾನ ಮರ್ವದಿಲ್ವೇನ ನಿನಗೆ? ಮಗಳೇ ಇವನ್ನೇನು ಬೈತೀಯಾ? ನನ್ನ ಮಕ್ಕಳು ಇಸ್ಕೊಂಡೋಗೋರಲ್ಲ, ಆ ಲೋಪರ್ ನನ್ನ ಮಕ್ಕಳು ಮೊದಲು ಮೆಟ್ನಾಗ ಹೊಡೆದ್ಬಿಟ್ಟು ಇಸ್ಕೊಬಿಟ್ಟು ಬರ್ತೀನಿ ನೀರು. ಲೋಪರ್ ನನ್ನ ಮಕ್ಳಿಗೆ ಬೆಂಕಿ ಹಾಕ. ನಾನು ಇಲ್ದಿರೋದು ನೋಡ್ಕೊಬಿಟ್ಟು ಬಂದ್ಬಿಟ್ಟು ಹೋಳಿ ಅಂದ್ರೆ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಟ್ಟವ್ರಲ್ಲ, ಅವ್ರ ಮಕ್ಕ ಮುಚ್ಚ ಮಕ್ಕ ನಾಯ್ತಿನ ಇರು. ಹೋಗ್ಬಿಟ್ಟು ಮೆಟ್ನಾಗ ಹಾಕಿ ಇಸ್ಕೊಬಿಟ್ಟು ಬರ್ತೀನಿ. ಹೊಳಿ ಅಂದ್ರೆ ಇನ್ನೊಂದು ಕಿತ ಏನನ, ಇನ್ನೊಂದು ಕಿತ 10 ಪೈಸೆ ಕೊಡ್ಬೇಕಂತ ಯಾರ್ಗನ ಅಷ್ಟೇನೇ ನೀಯ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇವ್ನಿಗೇನು ಗೊತ್ತಾಗಬೇಕು? ಅದಕ್ಕೆ ಹೇಳ್ದೆ ಕಳ್ಸಮ್ಮ ಅಂತಂದ್ರೆ ಅಮ್ಮ ಒಳ್ಳೆ ಮಾನ ಮರ್ಯಾದೆ ಅಂತ ಇರಿಸ್ಕೊಂಡು ಕೂತೈತೆ. ಇವನ ಹತ್ರ ಏನು ಮಾನ ಮರ್ವದಿನೋ ಏನು ಕತೆಯೋ ನನಗಂತೂ ಗೊತ್ತಿಲ್ಲ. ಇವನ್ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ. ಥೂ ಲೋ ನನ್ನ ಮಕ್ಳ ನಿಂತ್ಕೊಳ್ಳಿ, ಬತ್ತೀನಿ ಇವಾಗ. ನಿಮಗೆ ಗ್ರಾಚಾರ ಎಲ್ಲೋ ಕೆಟ್ಟೈತಿ ಅನ್ನಿಸ್ತದೆ, ಬಂದೈರಿ. ಥೂ ಅದೇನು ಅಂತ ನನ್ನ ಗಂಡ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರೆ ಸುಳ್ಳು ಹೇಳ್ಬಿಟ್ಟು ಅವ್ರ ತಮ್ಮ ಇವ್ರ ತಮ್ಮ ಅಂತ ಅನ್ಕೊಂಡು ನಿಮ್ಮ ಮನೆ ಎಲ್ಲೈತಿ ಅಂತಲೂ ತಿಳ್ಕೊಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಹಾಂ, ದಾನ ಮಾಡ್ತಾರಂತೆ, ದುಡ್ಡು ದಾನ ಮಾಡ್ತಾರೆ. ಏನು ಇವ್ರಪ್ಪ ದಾನ ವೀರ ಶೂರ ಕರ್ಣ ದಾನ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ. ನಿನ್ನ ಹತ್ರ 10 ರೂಪಾಯಿ ದುಡಿಯೋಕೆ ಯೋಗ್ಯತೆ ಇಲ್ದಿದ್ರು ಕಂಡರ್ ದುಡ್ಡಕ್ಕೆ ಚೌಕಿ ಮಾಡ್ಕೊಂಡು ದಾನ ಮಾಡೋಕ್ಕೆ ಏನೂ ಇದಿಲ್ಲ ನಿನಗೆ. ಥೂ ನಾನು ಏನು ಮಾಡಿದ್ರು ಬೈತಾರೆ. ನೆನ್ನೆ ಹೋಗ್ಬಿಟ್ಟು ಪಾರಕ್ಕೋರ್ ಮನೆ ಮೇಲೆ ಕುಂತಿದ್ರು ಬೈತಾರೆ, ನಮ್ಮ ಮನೆ ಮೇಲೆ ಕುಂತ್ಕೊಂಡ್ರು ಬೈತಾರೆ, ನಾನು ಮನೆ ಬಿಟ್ಟು ಹೋಯ್ತೀನಿ ಅಂದರು ಬೈತಾರೆ, ನಾನು ನಿಂತ್ಕೊಂಡ್ರು ಬೈತಾರೆ, ನಾನು ಕುಂತ್ಕೊಂಡ್ರು ಬೈತಾರೆ. ನನಗೆ ದುಡಿಯೋಕ್ಕೆ ಯೋಗ್ಯತೆ ಇಲ್ವಂತೆ. ನನಗೆ ಯಾಕೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ? ನಾನು ಸಂದಕ್ಕೆ ದುಡಿತೀನಲ್ಲ. ಅಣ್ಣ ಅವ್ರು ಬೈದ್ರು ಅಂತ ಎಲ್ಲ ಬೇಜಾರು ಮಾಡ್ಕೊಬೇಡಿ, ಅವ್ರು ಯಾವಾಗೂ ಬೈತಾನೇ ಇರ್ತಾರೆ. ನೀವು ಬನ್ನಿ ಊಟ ಮಾಡ್ಕೊಂಬನ್ನಿ. ಬೇಡ ನನಗೆ. ಅಯ್ಯೋ ಅಣ್ಣ ಹಿಂಗೆ ಆಟ ಮಾಡಿದ್ರೆ ಆಯ್ತದ? ಹಿಂಗೆ ಆಟ ಮಾಡಿದ್ರೆ ಹೆಂಗೆ ಹೇಳಿ? ಬನ್ನಿ ತಿನ್ಕೊಬಿಟ್ಟು ಬನ್ನಿ, ತಿನ್ಕೊಂಡು ಕೂತ್ಕೊಂಡು ಒಂದು ಬನ್ನಿ. ಅವ್ರು ಅಂತಾರೆ ಅಂತ ನೀವು ಹಿಂಗೆ ಕುಂತ್ಕೊಬಿಟ್ರೆ ಆಯ್ತದ? ಈಗ ನಾನು ಅಂತಾನೆ ಹೆಂಗೆ ಅನ್ನಕ್ಕಿಲ್ಲ ಹೇಳಿ, ಹೆಂಗೋ ಅನ್ನಲ್ವಾ? ಆದರೂ ಬೇಜಾರಾಯ್ತಾಯ್ತು ನನಗೆ. ಅಯ್ಯೋ ಬೇಜಾರೆಲ್ಲ ಒಂದು 2 ದಿನ, ಆಮೇಲೆ ಸುಮ್ಮನೆ ಹೊಂಟೋಯ್ತದ ಬೇಜಾರೆಲ್ಲ ನನಗೆ. ನಾನು ಬಂದಾಗ ನನಗೂ ಬೇಜಾರಾಗೋದು. ಇವಾಗ ನನಗೇನು ಬೇಜಾರಾಯ್ತಾ ಇಲ್ಲ. ನೀವು ಒಳ್ಳೆಯವರೇನೇನೆ. ಬನ್ನಿ ನೀವು ಮೊದಲು ಊಟ ಮಾಡ್ಬಿಟ್ಟು ಹೋಗಿ ಬನ್ನಿ. ಸರಿ ಆಯಿತು.